ನಮಸ್ಕಾರ ವೀಕ್ಷಕರೇ, ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನೆಲ್ಗೆ ಸುಸ್ವಾಗತ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬಾಗಲಕೋಟ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಜಮಖಂಡಿ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರೌಢಶಾಲಾ ವಿಭಾಗ ಜಮಖಂಡಿ ಅವರ ಸಹಯೋಗದಲ್ಲಿ ಡಾಕ್ಟರ್ DL ನರಸಿಂಹಾಚಾರ್ಯ ದತ್ತಿ ನಿಧಿ ಅಂಗವಾಗಿ ಹಳಗನ್ನಡ ಸಾಹಿತ್ಯ ಬೋಧನಾ 19ನೇ ತರಬೇತಿ ಶಿಬಿರ ಸಸಿಗೆ ನೀರು ಹಾಕುವ ಮುಖಾಂತರ ಜರುಗಿತು. ಇದೇ ಸಂದರ್ಭದಲ್ಲಿ ಶ್ರೀ ಮೂರ್ತಿ ಸರ್, ಶ್ರೀ ಕೆ ಮುನಿಯಪ್ಪ, ಶ್ರೀ ಆನಂದ್ ದೇಶಪಾಂಡೆ, ಡಾಕ್ಟರ್ ವೀರೇಶ್ ಬಡಗೇರ್, ಶಿಕ್ಷಣಾಧಿಕಾರಿಗಳು ಬಸನ್ನವರ್, ಸಂತೋಷ್ ತಲಕೇರಿ, ಮಹಾಂತೇಶ್ ನರಸಗೌಡ್, ಬಾಬುಗೌಡ್ ಪಾಟೀಲ್, ಶಿವಾನಂದ್ ಸೆಲಿಕೇರಿ ಹಾಗೂ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ರವಿಕುಮಾರ್ ಸಿಂಗ್ಗೆ, ಭಾರತ ರತ್ನ 26 ನ್ಯೂಸ್ ಚಾನೆಲ್ ಸಂಪಾದಕರು ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಫೋನ್ ನಂಬರ್ 9964266674 ಜಮಖಂಡಿ. ಹಳಗನ್ನಡ ಸಾಹಿತ್ಯ ಬೋಧನಾ ತರಬೇತಿ ಶಿಬಿರ 19ನ್ನ ಉದ್ಘಾಟನೆ ಮಾಡಲು ಆಯೋಜಿಸಿರುವ ಈ ಉದ್ಘಾಟನಾ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತ ಸನ್ಮಾನ್ಯ ಸಹೃದಯ ಶಾಸಕರು, ನೀ ಹೇಳ್ದಂಗಾದ್ರು ಬರ ಏಕವಚನ ಗೆಳೆಯರು, ನೀ ಹೇಳ್ದಂಗಾಯ್ತು. ಮತ್ತೆ ಕನ್ನಡ ಅಂತ ಏನು ತಿಳ್ಕೊಂಡ್ರಿ ಪಟೇಲ್ರ? ಕನ್ನಡಕ್ಕೆ ಶಕ್ತಿ ಇದೆ, ರಾಜಕಾರಣಕ್ಕೆ ಶಕ್ತಿ ಇಲ್ಲ ಅಂತ. ಇದು ಯಾಕಂದ್ರೆ ಒಬ್ಬ ಮೇಷ್ಟ್ರಿಗಿರ್ತಕ್ಕಂಥ ತಾಕತ್, ಮೇಷ್ಟ್ರ ಜ್ಞಾನಕ್ಕಿರ್ತಕ್ಕಂಥ ಒಂದು ಬೆಲೆ, ಮೇಷ್ಟ್ರ ವ್ಯಕ್ತಿಗಿರ್ತಕ್ಕಂಥ ಒಂದು ಬೆಲೆ ಬಹಳ ಹತ್ತಿರ ಕಂಡಿದ್ರಿಂದ ನಾನು ಇದನ್ನು ಜೊತೆ ಶೇರ್ ಮಾಡ್ತೀನಿ. ಹಾಗಾಗಿ ಕನ್ನಡ ಅಂತಂದ್ರೆ, ಕನ್ನಡ ಭಾಷೆ ಅಂದ್ರ, ಕನ್ನಡ ಜ್ಞಾನ ಅಂದ್ರ ಕೇವಲ ಪದ ಉಸಿರು. ನಾವು ಯಾಕಂದ್ರೆ ಹರಿಯಾಣ ಪಟ್ಟಿಗಳು ಬೇರೆ ಬೇರೆ ಇರ್ತಾರೆ ಅಂತಂದ್ರೆ ಅವ್ರನ್ನ ಆ ಮೂಲಕ ಮಕ್ಕಳ ಆ ನೋಟ ಬಂದ್ರೆ ನಮಗೆ ಆರ್ಡರ್ ಸಿಗ್ತಕ್ಕಂಥದ್ದು ಜೈಲು ಸಾಹಿತ್ಯ. ಮೊದಲು ಸಿಕ್ಕದು ಗದ್ದೆನೆ, ಅದು ಒಡ್ಡಾಡದಿಂದ ಆಮೇಲೆ ನಾಪಟ್ಟಂಥದ್ದು ಎರಡನೇ ಒಂದು ಫೇಸ್, ಅದರಲ್ಲಿ ಪಂಪ ಅದನ್ನ ನಾಪಡ್ತಾರೆ. ಕಾವ್ಯದ ಮುಖಾಂತರ ನಮ್ಮ ಆಶಯಗಳನ್ನ ವಿಜಯಗಳನ್ನ ಅವರು ಆನಂದ ವೀರ ಜೈವಿಕರು ಹಾಗೆ ಮುಂದೆ ಬರ್ತಾರೆ. ಈ ಆಶ್ರಮದಲ್ಲಿ ನಾವು ನೋಡ್ತಕ್ಕಂತಾಗ ಆನಂದದಲ್ಲಿ ಸಿಗ್ತಕ್ಕಂಥದ್ದು ನಮ್ಮ ಬರ್ತದೆ. ಅದರಲ್ಲಿ ಕೂಡ ಜೈನರು ನಂಬಿಕೊಂಡು ಬಂದಿರತಕ್ಕಂತಹ ಒಂದು ನಂಬಿಕೆ ಇದೆ. ಒಟ್ಟಾರಾಧನೆ ನೀವು ನೋಡಿಕೊಂಡ್ರೆ ಬವಾವಳಿಗಳ ಬಗ್ಗೆ ಹೆಚ್ಚು ಹೇಳ್ತಾರೆ. ಮನುಷ್ಯ ದಿನಕ್ಕೆ ಪೂರ್ವದಲ್ಲಿ ಏನೇನಿತ್ತು, ಏನೇನು ಆಗಬಹುದಾದ ಮನುಷ್ಯ ದಿನ ಮಾತಾಡುತ್ತಿದ್ದರೆ ಅದಕ್ಕೆ ಹಿನ್ನೆಲೆ ಅವನಿಗೆ ತಂದೆಯಾಗಿ ಹುಟ್ಟಿದ್ದ, ನರಿಯಾಗಿ ಹುಟ್ಟಿದ್ದ, ಮತ್ತೇನೋ ಆಗಿ ಹುಟ್ಟಿದ್ದ. ಅಲ್ಲಿ ಸಮ್ಮೇಳನವಾಗಿ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮದ ಸಂಚಾಲಕರಾಗಿ ನಮ್ಮ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಜಮಖಂಡಿಯ ಉಪಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀ ಮಹಂತೇಶ್ ನರಸನಗೌಡ ಸರ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ವಿಶೇಷವಾಗಿ
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ನಮ್ಮ ಇಂದಿನ 8ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಹಿರಿಯ ಸಾಹಿತ್ಯರಾಗಿರ್ತಕ್ಕಂಥ ಡಾಕ್ಟರ್ ತಾತಾಸಾಹೇಬ್ ವಾದ್ಯವರು ಕೂಡ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ವೇದಿಕೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ಹಿರಿಯ ಸಾಹಿತಿಗಳು ಕನ್ನಡದ ಉತ್ಸವ